ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಸಿಂಧನೂರು ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀ ಚಂದ್ರಶೇಖರ್ ಮೈಲಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸ್ವಾಗತ ಸರ್. ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ನಾನು ರಾಜಕೀಯದಲ್ಲಿ ಹೋದ ಒಂದು ಪೀರಿಯಡಲ್ಲಿ ಅಂದರೆ ಸುಮಾರು 6 ವರ್ಷದಿಂದ ನಾನೊಂದು ಸ್ಪೋರ್ಟ್ಸ್ ಮ್ಯಾನ್ ಇದ್ದೆ. ಏನೋ ಬೈ ಚಾನ್ಸ್ ಹಂಗೆ ನಮ್ಮ ಹಿರಿಯ ಸಹೋದರರಾದಂಥ ಅಮರೇಶಪ್ಪ ಮೈಲಾರ್ ಅವರು ರಾಜಕೀಯದಲ್ಲಿ ನುರಿತ ಹಿರಿಯರು ನಮ್ಮ ತಂದೆಯವರು ಒಂದು ಸಲ ಏನೋ ಹಿಂಗೆ ಪೊಲಿಟಿಷನಲ್ಲಿ ಬರಬೇಕಂತಿತ್ತು. ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಅವರಿಗೂ ಬರೋಕ್ಕಾಗಲ್ಲ. ನಾವು ಟೋಟಲ್ ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ಫಸ್ಟ್ ಪರ್ಸನ್ ನಾನು ಎಂಟ್ರಿ ಆಗಿತ್ತು. ಜನರಿಂದ ಆಯ್ಕೆ ಬಯಸಿ ಫಸ್ಟ್ ಪರ್ಸನ್ ನಾನು ರಾಜಕೀಯಕ್ಕೆ ಬಂದಿತ್ತು. ನಾವು 8 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಫಸ್ಟ್ ಪರ್ಸನ್ ನಾನು ರಾಜಕೀಯಕ್ಕೆ ಬಂದು ಚುನಾಯಿತ ಪ್ರತಿನಿಧಿಯಾಗಿ ರಾಜಕೀಯಕ್ಕೆ ಬಂದಿದ್ದೆ. ತಾವು ಯಾವ ಕೆಲಸ ಕಾರ್ಯ ಮಾಡಿಕೊಂಡು ತಾವು ರಾಜಕೀಯಕ್ಕೆ ಬಂದರು? ನಾನು ಮೊದಲೆಲ್ಲ ಸ್ಪೋರ್ಟ್ಸ್ ಮ್ಯಾನ್, ಕ್ರಿಕೆಟ್ರು. ಅದರಿಂದನೇ ನಾನು ಮದುವೆ ಆದಮೇಲೆ ಕ್ರಿಕೆಟ್ ಡ್ರಾಪ್ ಆಯಿತು. ಡ್ರಾಪ್ ಆದಮೇಲೆ ನಾನು ಖಾಲಿ ಕುಂದ್ರೂ ಅಲ್ಲ, ಏನಾದರೂ ಒಂದು ಮಾಡ್ತಾ ಇರ್ಬೇಕು, ಒಳ್ಳೆ ಕೆಲಸ ಮಾಡ್ತಾ ಇರಬೇಕು. ಒಂದು ಸ್ವಾರ್ಥ ಇರ್ಬೋದು, ಜನರ ಸೇವೆ ಇರ್ಬೋದು, ಏನೇ ಇರ್ಬೋದು, ಒಂದೊಂದು ಕೆಲಸ ಮಾಡ್ತಾ ಇರ್ಬೇಕು, ಖಾಲಿ ಕುಂದಿರಬಾರ್ದು. ತಾವು ಒಂದು ಈ ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕೂ ಮುಂಚೆ ಬೇರೆ ಯಾವುದಾದ್ರು ಸಂಘಟನೆಗಳಲ್ಲಿ ಕೆಲಸ ಕಾರ್ಯ ಮಾಡಿದೆ ಅಂದರೆ ಒಂದು ರಕ್ಷಣಾ ವೇದಿಕೆ ಇರ್ಬೋದು, ಕರ್ನಾಟಕ ವೇದಿಕೆ ಇರ್ಬೋದು, ಮಹಿಳಾ ಸಂಘ ಇರ್ಬೋದು, ಆ ರೀತಿ ಯಾವುದಾದ್ರು ಒಂದು ಸಂಘಟನೆಗಳು, ರೈತರ ಪರ ಹೋರಾಟಗಳು ಯಾವುದಾದ್ರು ತಾವು ಮಾಡಿದ್ದೀರಾ? ಆ ರೀತಿ ಸಂಘಟನೆಗಳಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಿಲ್ಲ. ವಿದ್ಯಾಭ್ಯಾಸ ಮುಗಿಸಿ ಡೈರೆಕ್ಟ್ ಒಂದು ಸ್ಪೋರ್ಟ್ಸ್ ಮುಗಿಸ್ಕೊಂಡು ತಾವು ರಾಜಕೀಯಕ್ಕೆ ಬಂದಿದ್ದೀರಾ. ಸೊ ತಾವು ರಾಜಕೀಯಕ್ಕೆ ಬಂದ ಮೇಲೆ ಒಂದು ಕೌನ್ಸಿಲರ್ ಆಗಿ ತಾವು ಎಷ್ಟು ವರ್ಷಗಳ ಒಂದು ಕಾಲಾವಧಿಯಲ್ಲಿ ತಾವು ರಾಜಕೀಯ ವ್ಯವಸ್ಥೆಯಲ್ಲಿ? 2 ವರ್ಷ ಬೇಕಾಯ್ತು ನನಗೆ. 2 ವರ್ಷ ಚುನಾಯಿತನಾದಮೇಲೆ 2 ವರ್ಷ ನನಗೆ ಏನು ಮಾಡ್ಬೋದು ಏನಿಲ್ಲ ಅಂತೇಳಿ 2 ವರ್ಷ ಆದಮೇಲೆ ನನಗೆ ಅನುಭವ ಆಯಿತು. ತಿಳುವಳಿಕೆ ಅವಾಗ ರಾಜಕೀಯದ ತಿಳುವಳಿಕೆ ಬಂದಿತ್ತು. ಏನು ಮಾಡ್ಬೋದು, ಯಾರಿಂದ ಏನು ಕೆಲಸ ತಗೋಬೋದು, ಯಾರ ಹತ್ರ ಹೆಂಗೆ ಮಾತಾಡಿದ್ರೆ ಕೆಲಸ ಸಿಗುತ್ತೆ ನಮಗೆ. ನಂದೊಂದು ಕಾನ್ಸೆಪ್ಟು, ನನ್ನ ವಾರ್ಡಿಗೆ ಒಳ್ಳೇದಾಗಬೇಕು. ನಾನು ಯಾರ ತಲೆ ಏನು ಮಾಡಿದ್ರು ಅದು ಸಂಬಂಧ ಇಲ್ಲ, ನನಗೆ ಬಿಟ್ಟಿದ್ದದು. ಬಟ್ ನನ್ನ ವಾರ್ಡಿಗೆ ಕೆಲಸ ಆಗಬೇಕು, ಒಳ್ಳೆ ಕೆಲಸ ಆಗಬೇಕು, ಒಳ್ಳೆ ಜನರಿಗೂ ಒಳ್ಳೇದಾಗಬೇಕು. ನನ್ನಿಂದ ಯಾವುದೇ ಕೆಟ್ಟ ಆಗಿಲ್ಲ ಅನಿಸ್ತು ನನ್ನ ವಾರ್ಡಿಗೆ. ಜನರಿಗಾಯ್ತು, ಯಾರಿಗಾಯ್ತು, ನನ್ನಿಂದ ಯಾವುದೇ ರೀತಿಯಿಂದ ಒಂದು ಕೆಟ್ಟ ಕೆಲಸ ಆಗಲಿ, ಕೆಟ್ಟ ಮಾತಾಗಲಿ ಆಗಿಲ್ಲ ಅನಿಸ್ತೀನಿ. ನನ್ನೊಂದು ಇದ್ರ ವೈಯಕ್ತಿಕ ಆಗಿಲ್ಲ ಅಂದ್ಕೊಂಡಿನಿ. ಬಟ್ ಅದು ಏನೋ ಒಂದು ಬೈ ಚಾನ್ಸ್ ಎಲ್ಲೋ ಮೀರಿ ಆಗಿರಬಹುದೇನೋ. ಅದು ಜನರಿಗೆ ಬಿಟ್ಟಿದ್ದು. ನನ್ನ ವಾರ್ಡಿನ ಜನ ಒಳ್ಳೆ ಜನ, ಭಾರಿ ಒಳ್ಳೆ ಜನ. ಎಲ್ಲರೂ ನನ್ನ ಮಗನ ಅಂತ ತಿಳ್ಕೊಂಡ್ರಲ್ಲಿ. ಅಷ್ಟು ಒಳ್ಳೆ ಜನ, ಅಷ್ಟು ಪ್ರೀತಿ ವಿಶ್ವಾಸ. ದೇವರು ಅದೇ ರೀತಿ. ಈಗ ನೀವು ಒಂದು ಕೌನ್ಸಿಲರ್ ಆಗಿ, ಒಂದು ವಾರ್ಡ್ ಮೆಂಬರ್ 7ನೇ ನಂಬರ್ಗೆ ಕೌನ್ಸಿಲರ್ ಆಗಿ ತಾವು 1 ವರ್ಷ ಕಾಲ ಅವಧಿಯಾಗಿದೆ. ಈ ಒಂದು ವರ್ಷದ ಅವಧಿಯಲ್ಲಿ ತಾವು ನಿಮ್ಮ ವಾರ್ಡಿನ ಜನರಿಗಾಗಿ ಏನೇನು ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀರಾ? ಯಾವ ಕೆಲಸ ಮಾಡಿದ್ದೀರಾ? ಈ ವರ್ಷ ನಾನು ಮೊನ್ನೆ ಆಯ್ಕೆ ಆದಮೇಲೆ ಜನರಿಗೆ ಅಷ್ಟೊಂದು ಕೆಲಸ ಕೊಡೋಕೆ ಆಗ್ತಾ ಇಲ್ಲ ನನಗೆ. ಕಾರಣ ಬಿಕಾಸ್ ಆಫ್ ಲೇಬರ್ಸ್ ಇಲ್ಲ. ಲೇಬರ್ ಶಾರ್ಟೇಜ್ ಇದೆ ನಮ್ಮ ಹತ್ರ. ಲೇಬರ್ ಶಾರ್ಟೇಜ್ ಇದೆ. ಅದರಿಂದ ಸ್ವಲ್ಪ ಲಾಸ್ಟ್ ಇಯರ್ಕಿನ ಈ ಸಲ ಇಲ್ಲಿವರೆಗೆ, ಇನ್ನು ಮುಂದಂತೂ ಮಾಡ್ತೀನಿ, 100% ಮಾಡ್ತೀನಿ. ಜನರಿಗೆ ಒಳ್ಳೆ ಕೆಲಸನೇ ಮಾಡಿಕೊಡ್ತೀನಿ ಜನರಿಗೆ. ಬಟ್ ಈಗ ಆಗಿಲ್ಲ ನನಗೆ. ಒಂದು 5-6 ತಿಂಗಳ ನನಗೆ ಕೆಲಸ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಜನರಿಗೆ ತಕ್ಕಂಥ ಒಂದು ಪ್ರತಿಫಲ ಕೊಡೋಕ್ಕಾಗಿಲ್ಲ. ಆಗಿರಬಹುದು, ಬಟ್ ನಾನು ಆಗಿಲ್ಲ ಅಂದ್ಕೊಂಡೀನಿ. ಬಿಕಾಸ್ ಆಫ್ ನಾವು ಫೇಲ್ಯೂರಿ, ನಮ್ಮ ನಗರಸಭೆ ಫೇಲ್ಯೂರಿ. ಈಗ ಪ್ರೆಸೆಂಟ್ ಯಾವುದೇ ಕೆಲಸ ಮಾಡಿದ್ದೀನಿ? ಈಗ ಸದ್ಯ ನಾನು ಒಂದು ಸ್ಲ್ಯಾಬ್ ಹಾಕಿದ್ದೀನಿ. ಓಲ್ಡ್ ಬಜಾರಲ್ಲಿ ಒಂದು ಸ್ಲ್ಯಾಬ್ ಹಾಕಿದ್ದೀನಿ. ಇದೊಂದು 6 ಲಕ್ಷ ರೂಪಾಯಿ CC ರೋಡ್ ಸ್ಟಾರ್ಟ್ ಮಾಡಿದ್ದೀನಿ. 6 ಲಕ್ಷ ರೂಪಾಯಿಗಿದೆ ಒಂದು. ಆಮೇಲೆ CFL ಲೈಟ್ಗಳು ಹಾಕಿದ್ದೀನಿ. ಈ ವರ್ಷ ಬಂದಮೇಲೆ ಮಹಿಳಾ ಶೌಚಾಲಯದ ಒಂದು ದುರಸ್ತಿ ಅಂದರೆ ಇಂಪ್ರೂವ್ಮೆಂಟ್ಸ್, ಮತ್ತೆ ಒಂದು 1 ಲಕ್ಷ ರೂಪಾಯಿದು ಒಂದು 1.25 ಲಕ್ಷದ್ದು ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀನಿ. ಅದರಲ್ಲಿ ಮೋಟ್ರ್ ಇರ್ಬೋದು, ಹೊಸ ಟ್ಯಾಪ್ ಇರ್ಬೋದು, ಇದೆಲ್ಲ ಹಾಕಿದ್ದೀನಿ. ಕೆಲಸಗಳೆಲ್ಲ ಈಗ ಒಂದು ಸಿಕ್ಕಿರುವಂಥ ಕಾಲಾವಧಿಯಲ್ಲಿ ಅಷ್ಟು ಮಾಡಿದ್ದೀನಿ. ಲಾಸ್ಟ್ ಇಯರ್ ಉಳಿದಂಥ ಬಜೆಟಲ್ಲಿ, ನಮ್ಮದೇ ಬಜೆಟಲ್ಲಿ ಉಳಿದಂಥ ಕೆಲಸಗಳು ಈ ವರ್ಷ ಸ್ಟಾರ್ಟ್ ಆಗಿದೆ. ಇನ್ನೊಂದು CC ರೋಡ್ ಒಂದು ಅರ್ಧಕ್ಕೆ ಆಗಿದೆ. ಸ್ವಲ್ಪ ಅಲ್ಲೇನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ಹಂಗೆ ಒಂದು ಅರ್ಧಕ್ಕೆ ನಿಂತಿದೆ. ಈ ಒಂದು ಎಲೆಕ್ಷನ್ ಮುಗಿದ ಮೇಲೆ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಇದಿದೆ. ನಿಮ್ಮ ಈ ವಾರ್ಡಲ್ಲಿ ಒಂದು ಕೌನ್ಸಿಲರ್ ಆಗಿ ಸ್ವಚ್ಛತೆ ಬಗ್ಗೆ ತಾವು ಏನೇನು ಒಂದು ಕಾರ್ಯಕ್ರಮಗಳು ಮಾಡಿದ್ದೀವಿ? ಈ ಸಲ ನಾವು ನಮ್ಮ ಸ್ತ್ರೀ ಶಕ್ತಿ ಗುಂಪಿಗೆ ಕೊಟ್ಟಿದ್ದೀವಿ ಸ್ವಚ್ಛತೆ ಕಾರ್ಯಕ್ರಮಕ್ಕೆ. ಸ್ತ್ರೀ ಶಕ್ತಿಗೆ ಬಟ್ ಅದನ್ನೇ ಅಷ್ಟು ಸಕ್ಸಸ್ ಆಗಿಲ್ಲ. ಆಗಿಲ್ಲ. ಜನರು ಕಸ ಹಾಕ್ತಾ ಇಲ್ಲ ಅನ್ಕೋಬೋದು ಒಂದು, ಇಲ್ಲಾಂದರೆ ನಮ್ಮೂರ ಜನರ ತಲೆ ಹೋಗಿಲ್ಲ, ಸರಿ ಕನ್ವಿನ್ಸ್ ಮಾಡಿಲ್ಲ, ಸ್ತ್ರೀ ಶಕ್ತಿ ಕಂಪ್ನಿಯವರು ಕನ್ವಿನ್ಸ್ ಮಾಡಿಲ್ಲ ಅಂತಲೂ ಅನ್ಬೋದು. ಅದು ಒಂದು ಸ್ವಲ್ಪ ಅದು ಫೇಲ್ಯೂರ್ ಇದೆ ಈ ವರ್ಷ. ಯಾವ ರೀತಿ ಇದೆ ನಿಮ್ಮ ವಾರ್ಡಲ್ಲಿ ಸ್ವಚ್ಛತೆ?
ಸ್ವಚ್ಛತೆ ನಮ್ಮಲ್ಲಿ ಈಗ ಇದ್ದಷ್ಟರಲ್ಲೇ ಏನಂತ ಕುರುಡುಗಣ್ಣಲ್ಲಿ ಮೆಳಗಣ್ಣ ಶ್ರೇಷ್ಠ ಇದ್ದದ್ರಲ್ಲೇ ನಾವು ಹಂಗೆ ಜಗಳ ಲೇಬರ್ನ ಕರ್ಕೊಂಬರ್ಬೇಕು. ಸ್ವಲ್ಪ ಇದ್ದಷ್ಟು ಎಲ್ಲೋ ಯಾರೋ ಜಗಳ ಆಡ್ತಾರೆ ಅಂದ್ರೆ ಅವ್ರ ತಲೆಗೆ ತಗ್ಸ್ಬೇಕು ಅಷ್ಟು ಒಂದು ಬಿಟ್ಟರೆ ಏನು ಮಾಡಿಲ್ಲ ಇನ್ನು ಇಲ್ಲ ಇಲ್ಲ ಇಲ್ಲ. ಮುಂದೆ ಸ್ವಚ್ಛತೆ ಬಗ್ಗೆ ಏನೂ ಮಾಡಿಲ್ಲ ನಾನು. ಮುಂದೆ ಏನು ಕಾರ್ಯಕ್ರಮ ಕೈಗೊಳ್ಬೇಕು? ಮುಂದೆ ಬರ್ತಕ್ಕಂಥ ಏನು ದಿನಗಳಲ್ಲಿ ನಾನು ಕಂಪ್ಲೀಟ್ ನಾನು ವಾರ್ಡ್ ನಂಬರ್ 7 CC ರೋಡ್ ಮಾಡ್ಬೇಕಂತ ನಮ್ದು ಕಾನ್ಸೆಪ್ಟ್. ಅಲ್ಲ, ಈ ಒಂದು ಸ್ವಚ್ಛತೆ ಬಗ್ಗೆ ಏನು ಮಾಡಿ? ಸ್ವಚ್ಛತೆ ಬಗ್ಗೆ 100% ಮಾಡ್ತೇನೆ. ಜನರಲ್ ತಿಳುವಳಿಕೆ ತರ್ತೀನಿ, ಡೆಫಿನೆಟ್ ತರ್ತೀನಿ. ಸ್ತ್ರೀ ಶಕ್ತಿ ಗುಂಪಲ್ಲಿ ಇರ್ಬೋದು, ಇಲ್ಲಾಂದ್ರೆ ಸ್ವತಃ ನಾನೇ ಹೋಗಿ ಆದ್ರೂ ಅವ್ರಿಗೆ ಏನಾದರೂ ಒಂದು ಸೊಲ್ಯೂಷನ್ ಕೊಟ್ಟು ಆ ಒಂದು ಕಸ ಇದಾಗ್ಲಾರ್ದಂಗೆ ನೋಡ್ಕೊಂಡು, ಯಾಕಂದ್ರೆ CC ಡ್ರೈನ್ ಕೂಡ ಇಟ್ಟಿದ್ದೀನಿ ನಾನೀಗ. ಹೊಸ ಡ್ರೈನ್ ಆಗೋದ್ರಿಂದ ಅದೇನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಅನ್ಸ್ತದೆ ನನಗೆ. ಅದೊಂದು ಸ್ವಲ್ಪ ಮಾಡಿದ್ರೆ ಒಂದು ಒಳ್ಳೇದು. ಯಾಕೆ ಸ್ವಚ್ಛತೆ ತುಂಬ ಇಂಪಾರ್ಟೆಂಟ್. ಮೇನ್ ಸ್ವಚ್ಛತೆ ಇದ್ರೆ ನನಗೆ ಸೊಳ್ಳೆ ಇರಂಗಿಲ್ಲ. ನಾನು ಮತ್ತೆ ಸೊಳ್ಳೆ ಬಂತಂತ ದಿನ ಅದು ಓಲ್ಡ್ ಏರಿಯಾ ಅಲ್ಲ ಅದು. ಆಮೇಲೆ ಟೋಟಲ್ ಒಂದು ಅರ್ಧ ವಾರ್ಡು ಮೊದಲು 4 ಸರ್ ಅದು ದೊಡ್ಡದು ನೀರು ಬರ್ತಾ ಇತ್ತು ಕಂಪ್ಲೀಟಲ್ಲಿ. ಅಂತ ಒಂದು ಇದರಲ್ಲೇ ಈಗ ಏನೋ ಮೇಂಟೈನ್ ಮಾಡಿದ್ದೀನಿ ಅಂದ್ರೆ ಈ ಸಲ ಇಲ್ಲ. ಈ ಸಲ ನಾನು ಫೇಲವರಿ. ಈ ಸಲ ಅಂದ್ರೆ ಈಗ ಜಸ್ಟ್ ಒಂದು 5-6 ತಿಂಗಳು ಫೇಲವರಿ. ಬಟ್ ನೆಕ್ಸ್ಟ್ ಹಂಗಿಲ್ಲ, ಇನ್ನು ಬರ್ತಕ್ಕಂಥ 4 ವರ್ಷ ನಾನು ಹಂಗಿಲ್ಲ. 100% ನಾನು ಮುಂದಿನ ವರ್ಷನೇ ಮಾಡಿ ತೋರಿಸ್ತೀನಿ ಎಲ್ಲ ಕೆಲಸ. ಎಸ್. ಈಗ ನಿಮ್ಮ ವಾರ್ಡಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಅಷ್ಟು ಮಾಡಿದ್ದೀರಾ. ಶೌಚಾಲಯದ ಬಗ್ಗೆ ತಾವು ಏನು ಮಾಡಿದ್ದೀರಾ? ಶೌಚಾಲಯದ ಬಗ್ಗೆ ಏನು ಮಾಡಿಲ್ಲ. ಭಾರತ ಸರ್ಕಾರದಲ್ಲಿ ಶೌಚಾಲಯದ ಬಗ್ಗೆ ತುಂಬ ಒಂದು ಪ್ರಾಮುಖ್ಯತೆ ಕೊಟ್ಟಿದೆ. ಭಾರತ ಸರ್ಕಾರದಿಂದ ಶೌಚಾಲಯಕ್ಕಿಂತ ಒಂದು ಫಂಡ್ ರಿಲೀಸ್ ಮಾಡಿದೆ. ಇಷ್ಟು ಅಮೌಂಟ್ ಅನ್ನೋದು ಕೂಡ ಕೊಡ್ತಾ ಇದೆ, 10-15 ಕೊಡ್ತಾ ಇದೆ. ಆ ಒಂದು ಫಂಡ್ ರಿಲೀಸ್ ಆದಂಥ ಅಮೌಂಟ್ನ ತಮ್ಮ ವಾರ್ಡಿನ ಒಂದು ಜನರಿಗೆ, ಹಿಂದುಳಿದ ವರ್ಗದವರಿಗೆ ತಾವು ಅದನ್ನು ಕೊಡ್ತಾ ಇದ್ದೀನಿ. ಬಟ್ ಅಷ್ಟು ಕೊಟ್ಟಿಲ್ಲ ಈ ಸಲ. ಇನ್ನೂ ಜನರು ಬರ್ತಾ ಇಲ್ಲ. 10,000 ಕೊಡ್ತಾ ಇದ್ದೀವಿ ನಾವು ನಗರಸಭೆ ಕಡೆಯಿಂದ. ಪ್ರತಿಯೊಂದು ಮನೆಗೆ ಒಂದೊಂದು ಶೌಚಾಲಯ ಕಟ್ಕೊಡ್ರಿ ನೀವು. ಈ ಟೈಪ್ ಇದೆ ನಮ್ಮಲ್ಲಿ. ನಮ್ಮ ಸಣ್ಣ ಏರಿಯಾ, ಅದರಲ್ಲೇ ಜಾಗನೇ ನಮ್ಮ ಸ್ವಲ್ಪ ಇಲ್ಲಿ ಇದ್ದದಕ್ಕೆ ನಮಗೆ ಅವ್ರೀಗ 10,000 ಕೊಡೋದ್ರಲ್ಲಿ ಒಂದು ಟ್ಯಾಂಕ್ ಕುಂದಿರ್ಸ್ಬೇಕು. ಅದಕ್ಕೆ ಟ್ಯಾಂಕ್ ಕುಂದಿರಿಸಿ ಆಮೇಲೆ ಅದಕ್ಕೊಂದು ರೂಮ್ ಮಾಡಬೇಕು. ಅಷ್ಟು ಜಾಗ ನಮ್ಮಲ್ಲಿ ಇಲ್ಲ. ಆದ್ದರಿಂದ ಒಂದು ಸ್ವಲ್ಪ ಹಿಂದುಳಿದೈತೇನೋ ಅಷ್ಟೇ. ಈಗ ತಾವು ಒಂದು ಕೌನ್ಸಿಲರ್ ಎಷ್ಟು ಶೌಚಾಲಯಗಳು ತಾವು ನಿರ್ಮಿಸಿದ್ದೀರಿ ಇಲ್ಲಿವರೆಗೂ? ಒಂದು 15-20 ಆಗಿದೆ ಅಷ್ಟೇ. ಯಾಕಂದರೆ ಆಲ್ರೆಡಿ ನಮ್ಮಲ್ಲಿ ಇದೆ ಎಲ್ಲ. ಅದು ಎಲ್ಲ ಮನೆಗಳಿಗೆ ಸ್ಥಾಪನೆ ಮಾಡಿರೋದ ಇಲ್ಲ ಒಂದು ಇಂಡಿಪೆಂಡೆಂಟ್ ಆಗಿ ಮಾಡಿರೋದು? ಇಂಡಿಪೆಂಡೆಂಟ್ 15-16 ಆಗಿರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ನಿಮ್ಮ ವಾರ್ಡಿಗೆ ಎಷ್ಟು ಸೌಲಭ್ಯಗಳು ಬೇಕಾದ್ರೆ ಆ ಶೌಚಾಲಯ ಅನ್ನೋದು ಎಷ್ಟು ಕಟ್ಟಬೇಕು ಅಂತಿದ್ದೀರಿ? ನಾನು ಮ್ಯಾಕ್ಸಿಮಮ್ ಕಟ್ಟಿ ಕೊಡೋಕ್ಕೆ ನಾನು ನಗರಸಭೆ ಕಡೆಯಿಂದ ಆದ್ರೂ ನಾನು ಹೆಲ್ಪ್ ತೊಗೊಂಡು ನಾನು ಮಾಡಿಕೊಡ್ತೀನಿ. ಮನವಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಬಟ್ ನಮ್ಮಲ್ಲಿ ಜಾಗದ್ದು ಒಂದು ವ್ಯವಸ್ಥೆ ಪ್ರಾಬ್ಲಮ್ ಇದೆ. ಸಣ್ಣ ಏರಿಯಾ ಅಲ್ಲ, ಜಾಗ ಇಲ್ಲ ಅಲ್ಲಿ ಇರದೆ, ಸಣ್ಣ ರಸ್ತೆ, ಅದರಲ್ಲಿ ಕಟ್ಕೋಬೇಕು. ಟ್ಯಾಂಕ್ ಕುಂದಿರ್ಸ್ಬೇಕಂದ್ರೆ ಆಗಲ್ಲ. ಎಷ್ಟು ಸಾಧ್ಯ ಆಯ್ತು ಅಷ್ಟು ಮಾಡ್ತೀನಿ. ಬಟ್ ಆದ್ರೂ ಕಡಿಮೆ ಕಾಲಾವಧಿ ಬೇಕು. ಸರಿ, ನಿಮ್ಮ ಒಂದು ವಾರ್ಡಲ್ಲಿ ಹಿಂದುಳಿದ ವರ್ಗ ಅಂದರೆ ಊಟ ವಸತಿ ಇಲ್ಲದಿರೋರು, ಮನೆ ಇಲ್ಲದಿರೋರು, ಅಂಥ ಒಂದು ಬಡ ಕುಟುಂಬದ ಜೀವಿಗಳಿಗೆ ತಾವು ಏನು ಮಾಡಬೇಕು ಅನ್ನೋ ಒಂದು ರೂಟ್ ಹಾಕೊಂಡಿದ್ದೀವಿ, ಒಂದು ಪ್ಲ್ಯಾನ್ ಹಾಕೊಂಡಿದ್ದೀವಿ. ಈಗ ಲಾಸ್ಟ್ ಇಯರ್ ನಾನು ನಮ್ಮಲ್ಲಿ ಆಶ್ರಯ ಪ್ಲಾಟ್ಗಳು ಕೊಡ್ತಾಯಿದ್ದೆ. ಲಾಸ್ಟ್ ಇಯರ್ ಒಂದು 13 ಪ್ಲಾಟ್ ಕೊಟ್ಟಿದ್ದೀನಿ ಅವ್ರಿಗೆ, ಬಡವರಿಗೆ. ಹಿಂದುಳಿದ ವರ್ಗ ಅಂತನಲ್ಲ, ಟೋಟಲ್ ಬಡವರೆಲ್ಲರೂ. ಟೋಟಲ್ ಬಡವರು, ಅದರಲ್ಲಿ ಹಿಂದುಳಿದ ವರ್ಗ ಬರೋಂಗಿಲ್ಲ, ಫಾರ್ವರ್ಡ್ಸ್ ಬರೋಂಗಿಲ್ಲ, ಟೋಟಲ್ ಎಲ್ಲರೂ. ನಾನು ಅದು ಒಂದು ನನ್ನ ವಾರ್ಡಲ್ಲಿ ಇಟ್ಟಿಲ್ಲ. ಹಿಂದುಳಿದ ವರ್ಗ ಇದೊಂದು ಇಟ್ಟಿಲ್ಲ. ಟೋಟಲ್ ಬಡವರು ಯಾರು ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ. ತಾವೊಂದು ಇಲ್ಲಿ ಒಂದು ಕೌನ್ಸಿಲರ್ ಆದಮೇಲೆ ಎಷ್ಟು ಬಡ ಸಂಸಾರಗಳಿಗೆ ತಾವೊಂದು ಮನೆ ನಿರ್ಮಾಣ ಮಾಡ್ಕೊಟ್ಟಿದ್ದೀರಾ? ಮನೆ ನಿರ್ಮಾಣ ಮಾಡೋಕ್ಕಾಗಲ್ಲ ನಮ್ಮ ವಾರ್ಡಲ್ಲಿ. ಚಿಕ್ಕದಲ್ಲ ಏರಿಯಾ, ಜಾಗ ಇರೋಂಗಿಲ್ಲ ಅವರಿಗೆ. ಏನು ಮಾಡಿದ್ರೆ ಒಂದು 2-3 ಮಾಡಿರ್ಬೋದು ಅಷ್ಟೇ. ಯಾಕೆ ಗೌರ್ಮೆಂಟಲ್ಲಿ ಅದಕ್ಕೆ ಆದಂಥ ಒಂದು ಸೌಲಭ್ಯ ಇದೆ. ಸೊ ಒಂದು ವಾರ್ಡ್ಗೆ ಇಷ್ಟು ಪ್ರಾಮುಖ್ಯತೆ ಕೊಟ್ಟು ಇಷ್ಟು ಮನೆಗಳನ್ನ ಮಾಡಲೇಬೇಕು ಅನ್ನೊಂದು ರೂಲ್ಸ್ ಇದೆ. ಅದು ಇನ್ನೊಂದು ಫಂಡ್ ಕೂಡ ರಿಲೀಸ್ ಆಯ್ತಿದೆ. ಒಂದು ಮನೆ ಕಟ್ಟೋದಕ್ಕೆ 1 ಲಕ್ಷ ಅಂತ ಒಂದು ಫಂಡ್ ಕೂಡ ಕೊಡ್ತಾರೆ. 1,60,000 ಫಂಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಆ ಒಂದು ಫಂಡ್ ರಿಲೀಸ್ ಆದಂಥ ಹಣಗಳನ್ನಾಗಲಿ, ಆ ಒಂದು ಫೆಸಿಲಿಟೀಸ್ ಆಗಲಿ ನಿಮ್ಮ ವಾರ್ಡಿನ ಜನಗಳಿಗೆ ತಾವೊಂದು ಪ್ರಾಮುಖ್ಯತೆ ಮುಟ್ಟಿಸ್ತಾ ಇದ್ದೀನಿ. ವಿಷಯ ತಿಳಿಸ್ತಾ ಇದ್ದೀನಿ. ಅದನ್ನು ಸವಲತ್ತು ತಿಳಿಸ್ತಾ ಇದ್ದೀನಿ. ಅಷ್ಟು ಸವಲತ್ತು ಆಗಿಲ್ಲ. ಕೆಲವೊಂದು ಜನ ಬಂದು ಕಟ್ಕೊಂತಾರೆ. ಸ್ವಲ್ಪ ಬೆರಳಿಕೆ ಅಷ್ಟು ಮಾತ್ರ ಕಟ್ಕೊಂಡಿರ್ತಾರೆ. ಇವರೆಲ್ಲ ಭಾಳ ಇವೆಲ್ಲ ಪೇಪರ್ಸ್ ಕೇಳ್ತಾರೆ. ಓಲ್ಡ್ ಏರಿಯಾ ಅವ್ರ ತಲ್ಲಿ ಇರಂಗಿಲ್ಲಲ್ಲ, ಡಾಕ್ಯುಮೆಂಟ್ರಿ ಇರಂಗಿಲ್ಲ. ಓಲ್ಡ್ ಏರಿಯಾದಲ್ಲಿ ಒಂದಿದ್ರೂ ಒಂದಿರಂಗಿಲ್ಲ. ಆದ್ರೂ ಒಂದು ಏನೋ ಮಾಡಿ ಮಾಡಿಸ್ತಾರೆ ಸ್ವಲ್ಪ. ಅದು ಫೈನಲಿ ಇಷ್ಟು ಮನೆಗಳು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಮಾಡಿಕೊಂಡು ಮನವಿ ಏನಾದ್ರು ಕೊಟ್ಟಿದ್ದೀರಾ ಭಾರತ ಸರ್ಕಾರಕ್ಕೆ? ಇಲ್ಲ. ನಿಮ್ಮ ವಾರ್ಡಿಗೆ ನಮಗೆ ಇಷ್ಟು ಮಾಡಬೇಕು, ಮನೆಗಳು ಜಾಗಗಳು ಬೇಕು ಅಂತ ಒಂದು ಮನೆಗಳು ಬೇಕಂತ ನಿನಗೆ ಆಪ್ಷನ್ ಇಲ್ಲ. ಆಪ್ಷನ್ ಭಾಳ ಇಲ್ಲಲ್ಲ. ಈ ಕೆಲವೊಂದು ಏನಾಗಿದಾವೆ, ಪ್ಲಾಟ್ ತೋರಿಸ್ತಾರೆ, ಅದು ಅವ್ರದ್ದು ಇರಂಗಿಲ್ಲ. ಅವ್ರ ತಾತಂದು ಯಾರ್ದೋ ಇರ್ತದೆ. ಅದು ಡಾಕ್ಯುಮೆಂಟ್ರಿ ಇಲ್ಲಿ ಒಪ್ಪಂಗಿಲ್ಲ. ಪಿತಾರ್ಜಿತ ಆಸ್ತಿ ಇರುತ್ತಲ್ಲ, ಅದು ಇಲ್ಲಿ ಒಪ್ಪಂಗಿಲ್ಲ. ಹಿಂಗಾಗತ್ತಲ್ಲ, ಅದು ಪ್ರಾಬ್ಲಮ್ ಆಗಿದೆ ಸ್ವಲ್ಪ. ಆದರೂ ಮ್ಯಾಕ್ಸಿಮಮ್ ನನ್ನ ವಾರ್ಡಿಗೆ ಗೌರ್ಮೆಂಟಿಂದ ಏನು ಸವಲತ್ತು ಬರುತ್ತೆ ಫಸ್ಟ್ ತರೋದು ನಾನೇ.
ನನ್ನ ವಾರ್ಡಿಗೆ ಫಸ್ಟ್ ಜಗಳ ಆಡೋದ್ರು ತರ್ತೀನಿ ನನ್ನ ವಾರ್ಡಿಗೆ. ಇದು ಸತ್ಯ. ಅವ್ರು ಏನೋ ಒಂದು ಮಾಡಿ ಕಾನ್ಫಿಡೆನ್ಸ್. ಎಸ್ ಕಾನ್ಫಿಡೆಂಟ್. ಈಗ ನಿಮ್ಮ ಒಂದು 7ನೇ ವಾರ್ಡಿಗೆ ಎಷ್ಟು ಓಟ್ಗಳು ತಾವು ಒಂದು ಸ್ಪಂದನೆ ಮಾಡ್ತಿದ್ದಾರೆ? ನನ್ನ ವಾರ್ಡಲ್ಲಿ ಟೋಟಲ್ 2100 ಚಿಲ್ಲರೆ ಇದೆ. 2100 ಚಿಲ್ಲರೆ. 165 35 ಇದೆ. 2100 ಚಿಲ್ಲರೆ ಒಂದು ಓಟ್ಗಳಿದೆ ಹಾಂ ಇದೆ ನಿಮ್ಮ ವಾರ್ಡಲ್ಲಿ. ನನ್ನ ವಾರ್ಡಲ್ಲಿ ಆ 2000 ಓಟ್ಗಳಿರುವಂಥ ಆ ಒಂದು ವಾರ್ಡಿನ ಜನರಿಗೆ ತಾವು ಮುಂದೆ ಇರುವಂಥ ಒಂದು 4 ವರ್ಷದ ಪೀರಿಯಡಲ್ಲಿ ತಾವು ಇನ್ನೂ ಏನೊಂದು ಅಭಿವೃದ್ಧಿ ಕಾರ್ಯಗಳನ್ನ ತಾವು ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಎಲ್ಲ ಬಡ ಕುಟುಂಬದ ವರ್ಗಗಳಿಗೂ BPL ಕಾರ್ಡ್ ಕೊಡಿಸ್ಬೇಕು. BPL ಕಾರ್ಡ್ ಕೊಡಿಸ್ಬೇಕು. ಇನ್ನು ಬರ್ತಕ್ಕಂಥ ಒಂದು ಈ ಅವಧಿಯಲ್ಲಿ ಈ ಆಶ್ರಯ ಪ್ಲಾಟ್ಗಳು ಬರ್ತಾವಲ್ಲ, ಅದು ಮ್ಯಾಕ್ಸಿಮಮ್ ಕೊಡಿಸ್ಬೇಕಂತಿದೆ. ಆಶ್ರಯ ಪ್ಲಾಟ್ಗಳಿದೆ ಅದು ಕೊಡಿಸ್ಬೇಕಂತಿದೆ. ಇದು ಬಂದರೆ ನನಗೆ ಡಾಕ್ಯುಮೆಂಟ್ರಿ ಇವ್ರದೆಲ್ಲ ಓಕೆ ಇತ್ತಪ್ಪ ಅಂದರೆ ಆಶ್ರಯ ಮನೆಗಳನ್ನು ಕೊಡಿಸುತ್ತೆ ರೆಡಿ ಇದ್ದೀನಿ. ನಿಮ್ಮ ವಾರ್ಡಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀವಿ? ನಾನು CC ರೋಡ್ ಮಾಡಬೇಕು. ಎಷ್ಟು CC ರೋಡ್ಗಳು ತಾವು ಅಭಿವೃದ್ಧಿ ಮಾಡಬೇಕು? ಈಗ ಇನ್ನೂ ಒಂದು 5 ರೋಡ್ ಇದೆ. 5-6 ರೋಡ್ ಇದೆ. 5-6 ರೋಡ್ ಇದೆ. ಆ 5-6 ರೋಡಲ್ಲಿ 3 ರೋಡ್ ತೊಗೊಂಡಿದ್ದೀನಿ ಆಲ್ರೆಡಿ. ಇನ್ನೂ 2 ರೋಡ್ ಉಳಿತೆ. 2 ರೋಡ್ ಫಿನಿಶ್ ಮಾಡಿ. ರೋಡ್ ಫಿನಿಶ್ ಈಗ 5 ರೋಡಲ್ಲಿ 3 ರೋಡ್ಗೆ ಫಂಡ್ ರೆಡಿ. ಇನ್ನೂ ಒಂದು 2 ಇಲ್ಲ 3 ಚಿಕ್ಕದಂದರೆ 3 ಇರ್ಬೋದು. ಅದಷ್ಟಕ್ಕೆ ಮಾತ್ರ ಓಕೆ. ನೆಕ್ಸ್ಟ್ 15 ಒಳಗಡೆ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ CC ಮಾಡ್ತೀನಿ. ಮತ್ತು ಬೇರೆ ಇನ್ನೂ ಏನು ಮಾಡಬೇಕು ಅಂತ? CC ರೋಡಂದೇ ಮಾಡ್ತೀನಿ. CC ರೋಡ್ ಆದಮೇಲೆ ಇದಂತೂ ಸ್ವಚ್ಛತೆ ಫಸ್ಟ್ ಮಾಡ್ತೀನಿ. ಸ್ವಚ್ಛತೆ ಏನು ಮಾಡಿಲ್ಲ ಅಂದ್ರೆ ಸ್ವಚ್ಛತೆ ಮಾಡ್ತೀನಿ. ನಿಮ್ಮ ವಾರ್ಡಿನಲ್ಲಿ ಈಗ ನೀರಿನ ಸಮಸ್ಯೆ ಯಾವ ರೀತಿ? ನೀರಿನ ಸಮಸ್ಯೆ ಇಲ್ಲ. ಕುಡಿಯೋ ನೀರೇ ಆಗಲಿ, ಒಳ್ಳೆ ನೀರು. ನೀರಿನ ಸಮಸ್ಯೆ ಇಲ್ಲ. ಅದು ತುಂಬ. ಒಂದು ಬೋರ್ವೆಲ್ ಇದೆ ನನ್ನ ವಾರ್ಡಲ್ಲಿ. ಅದು ಒಂದು ಒಳ್ಳೆ ನನಗೆ ಏನಂತಾರೆ ದೊಡ್ಡ ಭೂತಾಯಿ ಸಿಕ್ಕಿದೆ. ಯಾವ್ದು ತೊಂದರೆ ಇಲ್ಲ? ತೊಂದರೆ ಇಲ್ಲ. ಎಂಥ ನಾನು ಎಂಥ ಬೇಸಿಗೆ ಅದರಲ್ಲಿ ಅದ್ರೂ ಎಲ್ಲ ವಾರ್ಡಲ್ಲಿ ಪಟ್ಟಂಥ ಒಂದು ಕಷ್ಟನ ಪಟ್ಟಿಲ್ಲ ನಾನು. ನನ್ನ ವಾರ್ಡಲ್ಲಿ ಅಷ್ಟು ಜನರು ನನಗೆ ಸಹಕಾರ ಕೊಡ್ತಾರೆ. ಇವತ್ತು ಬಂದಿಲ್ಲ ಅಂದ್ರೂ ಒಂದು ದಿವಸ ತಡ್ಕೊಳ್ಳೋ ಒಂದು ಕೆಪಾಸಿಟಿ ನನ್ನ ವಾರ್ಡಲ್ಲಿ ಇದೆ. ಆ ಒಂದು ಪೇಷನ್ಸ್ ಅಂದರೆ ಅವ್ರಿಗೆ ಬರ್ತಕ್ಕಂಥದ್ದು. ಈಗ ಪೇಷನ್ಸ್ ತಡ್ಕೋಬೇಕಾದ್ರೆ ನಾನು ಅವ್ರಿಗೆ ಹೋಗಿ ಅಪ್ರೋಚ್ ಆದಾಗ ಮಾತ್ರ ತಡ್ಕೊಂತಾರೆ ಅವರು. ನಾನೇ ಹೋಗಿಲ್ಲ ಅಂದಾಗ ತಡ್ಕೊಂಬೋದಿಲ್ಲ ಅವರು. ಖಂಡಿತ ಆ ರೀತಿ ಇದೆ. ತಾವೀಗ ಒಂದು ಕೌನ್ಸಿಲರ್ ಆಗಿ ನಿಮ್ಮ ವಾರ್ಡ್ 7ನೇ ನಂಬರ್ಗೆ ಸರ್ವಿಸ್ ಕೊಡ್ತಾ ಇದ್ದೀರಾ, ಒಂದು ಜನಗಳಿಗೆ ಸೇವೆ ಮಾಡ್ತಾ ಇದ್ದೀರಾ. ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೆದು ಮುಂದೆ ಯಾವ ಮಟ್ಟಿಗೆ ಬೆಳಿಬೇಕು ಅಂದ್ಕೊಂಡಿದ್ದೀರಾ? ಏನು ಪೊಸಿಷನಲ್ಲಿ ಕೂತ್ಕೊಂಡು ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯಲ್ಲಿದ್ದೀರಾ? ದೊಡ್ಡ ಪೋಸ್ಟಲ್ಲಿ ಕುಂತ್ರೆ ಜನರು ಸೇವೆ ಮಾಡೋಕ್ಕಾಗಲ್ಲ. ಇದೇ ಟೈಪ್ ಕೌನ್ಸಿಲ್ ಅಂತಂದಲ್ಲ, ಒಂದು ಪೋಸ್ಟಲ್ಲಿ ಒಂದು ಅಂದರೆ ಜನಕ್ಕೆ ಸೇವೆ ಮಾಡಬೇಕಂದ್ರೆ ಒಂದು ಪೋಸ್ಟ್ ಬೇಕು. ಒಂದು ಅಧಿಕಾರದಲ್ಲಿ ಒಂದು ಭಾರತ ಸರ್ಕಾರದಿಂದ ಒಂದು ನಮೂನೆ ಕೊಟ್ಟು ಅದನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಅಧಿಕಾರ ಬೇಕು. ಅದು ಯಾವ್ದು ತಗೋತೀನಿ ಅಂತ? ಯಾವ ಜನರು ಯಾವ್ದು ಕೊಡ್ತಾರೆ ತಗೋತೀನಿ. ಜನ ಪ್ರೋತ್ಸಾಹ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಒಂದು ಆಸೆ ಇರುತ್ತಲ್ಲ, MP ಆಗಬೇಕು, MLA ಆಗಬೇಕು, ಮನುಷ್ಯಗೆ ಆಸೆ ಎಂಬ ಅದೇ ಒಂದು ಆಸೆ ಅನ್ನೋದು ಯಾವುದು ಅಂತ? ಆಸೆ ಇಲ್ಲ ಸರ್. ನನಗೆ ಆಸೆ ಇಲ್ಲ. ಜನರು ಸೇವೆ ಮಾಡ್ತೀನಿ. ಎಲ್ಲಿ ತನ ಜನರನ್ನ ಆಯ್ಕೆ ಮಾಡಿ ಕಳಿಸ್ತಾರೋ, ಯಾವುದೇ ಪೋಸ್ಟಿಗೆ ಕಳಿಸ್ಲಿ, ಅಲ್ಲಿ ಆ ಕೆಲಸ ಪರ್ಮನೆಂಟ್ ಪಕ್ಕ ಮಾಡ್ತೀನಿ. ಒಂದು ಜನಗಳ ಬೆಂಬಲದಿಂದ ಜನತೆಗೆ ಒಳ್ಳೇದು ರೆಡಿ ಎನಿ ಟೈಮ್. ಆಮೇಲೆ ಒಂದು 24 ಅವರ್ಸ್ ಒಂದು ಮೊಬೈಲ್ ಆನ್ ಇರುತ್ತೆ. ಹೋಗಿ 24 ಗಂಟೆ ಆನ್ ಇರುತ್ತೆ. 24 ಗಂಟೆ ಯಾವಾಗೇ ಮಾಡಲಿ, ಅವ್ರು 12 ಗಂಟೆ ಮಾಡಲಿ, ಅವ್ರು ಏನಾದರೂ ಫೋನ್ ರಿಸೀವ್ ಮಾಡ್ತಾರೆ. ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರಾ? ಇಮಿಡಿಯೇಟ್ ಇದ್ದರೆ ಇಮಿಡಿಯೇಟ್ ನಾನೇ ಅಪ್ರೋಚ್ ಆಗ್ತೀನಿ. ಹೋಗಿ ಇಮಿಡಿಯೇಟ್ ಹೋಗ್ತೀನಿ. ತುಂಬ ಒಂದು ಕೆಲವೊಂದು ಸಲ 2 ಗಂಟೆಗೆ ಲೈಟೆಲ್ಲ ಹೋಗಿಬಿಟ್ಟಿದೆ ಒಳ್ಳೆ ಬೇಸಿಗೆದಲ್ಲಿ. ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಇಮಿಡಿಯೇಟ್ ಹೋಗಿ ಮಾಡಿಸಿದ್ದೀನಿ. ಬಟ್ ಅದು ಹೇಳಿಕೆಬಾರ್ದು, ನಾನು ಅದನ್ನು ಹೇಳಿಕೆಬಾರ್ದು. ಬಟ್ ಸರ್ವಿಸ್ ಕೊಡಿ. ಜನಗಳು ಸ್ಪಂದಿಸ್ತಾ ಇದ್ದೀರಾ? 100% ಮುಖ್ಯ. ಕೊಡ್ತೀನಿ. ಬಟ್ ಲಾಸ್ಟ್ ಇಯರೆಲ್ಲ ಕೊಟ್ಟಿನಿ. ಈ ಸಲ ಸ್ವಲ್ಪ ಒಂದು 3-4 ತಿಂಗಳಾಯಿತು. ಸ್ವಲ್ಪ ನಮ್ಮದೇನೋ ಇಲ್ಲೇ ಅಡವಿನೇನೋ ಅನ್ನಿಸ್ತದೆ ನನಗೆ. ಸ್ವಲ್ಪ ನನಗೆ ಇದೇ ಬೇಸರ. ಯಾವುದು ಸ್ವಚ್ಛತೆ ಬಗ್ಗೆ ನನಗೆ ಸ್ವಲ್ಪ ಬೇಸರ, ಮನಸ್ಸಿಗೆ ಭಾಳ ಇದಾಗಿದೆ. ಅದು ಆಗಬಾರ್ದು ನನ್ನ ವಾರ್ಡಿಗೆ ಅಂತೇಳಿ. ಅಷ್ಟು ಆಗ್ಬಾರ್ದು. ಯಾಕಂದ್ರೆ ಲಾಸ್ಟ್ ಇಯರ್ಲ್ಲ ಒಳ್ಳೆ ಮೇಂಟೈನ್ ಮಾಡ್ಕೊಂಡ್ಬಂದೆ. ಈಗ ಲಾಸ್ಟ್ ಇಯರ್ ರ್ಯಾಂಕ್ ಸ್ಟೂಡೆಂಟ್ ಇದ್ದು ಈಗ ಬಂದು ನಾನು ಒಮ್ಮೆಲೆ 35 ಮಾರ್ಕ್ಸಿಗೆ ಬಂದರೆ ಜನರು ಒಪ್ಪಂಗಿಲ್ಲ. ನನ್ನ ಮನಸ್ಸು ಒಪ್ಪಂಗಿಲ್ಲ. ಜನರು ಹೋಗ್ತಾರೋ ಬಿಡ್ತಾರೋದು ಸೆಕೆಂಡ್ರಿ. ನನ್ನ ಮನಸ್ಸು ಒಪ್ಪಂಗಿಲ್ಲ. ಸ್ಯಾಟಿಸ್ಫೈಡ್ ಆಗುತ್ತೆ. ಎಸ್. ಬಟ್ ಅದನ್ನು ಈಗ ಮುಂದಿನ ದಿನಗಳಲ್ಲಿ ಅದನ್ನು ಫಿಲಪ್ ಮಾಡ್ತೀನಿ ಕಂಪ್ಲೀಟ್. ಎಸ್. ಸರಿ, ಇಷ್ಟೆಲ್ಲ ನೀವು ರಾಜಕೀಯದಲ್ಲಿ ಒಂದು ಬಂದು ಇಷ್ಟೆಲ್ಲ ಜನಗಳಿಗೆ ಸೇವೆ ಮಾಡಿ, ಇಷ್ಟೆಲ್ಲ ಒಂದು ಜನಗಳಿಗೆ ಸೇವೆ ಮಾಡಿ ಒಂದು ಹೆಸರು ಗಳಿಸೋದಕ್ಕೆ ನಿಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಕರೆದಂಥ ವ್ಯಕ್ತಿ ಒಂದು ಸಮಾಜದಲ್ಲಿರ್ಬೋದು, ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಇಲ್ಲ ನಿಮ್ಮ ರಾಜಕೀಯದಲ್ಲಿರ್ಬೋದು, ಆ ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ ಯಾರಿರ್ಬೋದು? ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ. ಅವರೊಂದು ಪ್ರೋತ್ಸಾಹ ಕೊಟ್ಟು ತಮಗೆ ಕರೆದಿದ್ದಾರೆ. ರಾಜಕೀಯಕ್ಕೆ ಹೋಗಿ ಸೇವೆ ಮಾಡಿ ಅನ್ನೋ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರ ಮನೆಯವ್ರ ಹೆಸರೇನು ವ್ಯಕ್ತಪಡಿಸ್ತಾರೆ? ನನ್ನ ಮನೆ ಟೋಟಲ್ ಮೈಲಾರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಫುಲ್ಲು ಪ್ರೋತ್ಸಾಹ, ಭಾಳ ಪ್ರೋತ್ಸಾಹ, ಫ್ಯಾಮಿಲಿ ಸಪೋರ್ಟಿಂದ ತಾವು ಮಾಡ್ತಾ ಇದ್ದಾರೆ. ಈಗ ಮುಂದೆ ನಮ್ಮ ಆಮೇಲೆ ನನ್ನ ಫ್ಯಾಮಿಲಿ ಜೊತೆಗೂ ನನ್ನ ಗಾಡ್ ಫಾದರ್, ಪೊಲಿಟಿಕಲ್ ಗಾಡ್ ಫಾದರ್
ಎಕ್ಸ್ MP ಸಾಹೇಬರು, ಕೆ ವಿಪಕ್ಷ ಸಾಹೇಬರು, ಮತ್ತು ಆಮೇಲೆ ನನ್ನ ಸಹೋದರ ಸಮಾನತೆ ಅಂತ ಕೆ ಕರಿಯಪ್ಪನವರು, ಇದರಿಂದ ನಾನು ಭಾಳ ಇದೆ, ಅವರ ಆಶೀರ್ವಾದ ಭಾಳ ಇದೆ ನನಗೆ. ನನ್ನ ಫ್ಯಾಮಿಲಿ ಜೊತೆಗೂ ನನ್ನ ಫ್ಯಾಮಿಲಿಗೆ ಎಷ್ಟು ಸಪೋರ್ಟ್ ಇದೆಯೋ ಅಷ್ಟೇ ಸಪೋರ್ಟ್ ನನಗೆ ನಮ್ಮ ಎಕ್ಸ್ MP ವಿಪಕ್ಷ ಸಾಹೇಬ್ರದ್ದು, ಕೆ ಕರಿಯಪ್ಪನವ್ರದ್ದು ಭಾಳ ಸಪೋರ್ಟ್ ಇದೆ ನನಗೆ. ಒಳ್ಳೆ ಒಂದು ಪ್ರೋತ್ಸಾಹದಿಂದ ತಾವು ರಾಜಕೀಯಕ್ಕೆ ಬಂದಿದೆ. ಸರ್, ಈಗ ಮುಂದೆ ಬರ್ತಾ ಇರೋ ಒಂದು ಲೋಕಸಭಾ ಚುನಾವಣೆ ಇದೆ, ತಮ್ಮ ಅಭಿಪ್ರಾಯ ಏನು ಅನಿಸುತ್ತೆ? ಯಾರು ಬಂದರೆ ನಮ್ಮ ರಾಜಕೀಯಕ್ಕೆ ಒಳ್ಳೆಯದಾಗುತ್ತೆ, ನಿಮ್ಮ ಜನಗಳಿಗೆ ಒಳ್ಳೆಯದಾಗುತ್ತೆ? ತಾವು ಒಂದು ಯಾವ ಪಕ್ಷಕ್ಕೆ ಆಗಲಿ, ಯಾವ ವ್ಯಕ್ತಿಗೆ ತಾವು ಒಂದು ಸಪೋರ್ಟ್ ಮಾಡ್ತೀವಿ? ಕೆಲಸ ಮಾಡೋಂಥ ವ್ಯಕ್ತಿ ಯಾರೇ ಇರಲಿ, ಯಾವುದೇ ಪಕ್ಷ ಇರಲಿ, ನನ್ನ ಒಪಿನಿಯನ್, ಯಾವುದೇ ಪಕ್ಷ ಇರಲಿ, ಪಕ್ಷ ನೋಡಬೇಡ್ರಿ ನೀವು. ಕೆಲಸ ಮಾಡೋಂಥ ವ್ಯಕ್ತಿನ ಮಾತ್ರ ನೀವು ಆರಿಸ್ರಿ. ನನಗೆ ಪಕ್ಷ ಬೇಕಿಲ್ಲ. ನನ್ನ ಜನರು ನನಗೆ ಪಕ್ಷ ನೋಡಿ ಊಟ ಹಾಕಿಲ್ಲ. ನನಗೆ ಲಾಸ್ಟ್ ಇಯರ್ ಕಾಂಗ್ರೆಸ್ ಇದ್ದೆ ನಾನು, ಈ ಸಲ BSR ಕಾಂಗ್ರೆಸ್ ಬಂದೆ. ಪಕ್ಷ ನೋಡಿಲ್ಲ, ಪಕ್ಷ ನೋಡಿಲ್ಲ, ವ್ಯಕ್ತಿ ನೋಡ್ತಾರೆ, ಕೆಲಸ ಮಾಡೋಂಥ ವ್ಯಕ್ತಿ ನೋಡ್ತಾರೆ. ಈ ಸಲ ನಾನು ಗೆಲ್ಬಾರ್ದಲ್ಲಿ ಗೆಲ್ಬಾರ್ದು ನಾನು. ಬಟ್ ಲಾಸ್ಟ್ ಇಯರ್ ನನಗೆ ನಂದೇನು ವರ್ಕ್ ಇದೆ, ಜನರ ಆಶೀರ್ವಾದ ಇದೆ, ಒಳ್ಳೆ ಇದೆ ನನಗೆ. ಅದನ್ನು ಬಿಡಲಿಲ್ಲ ಜನ, ನಾನು ಬಿಟ್ಟೊಳಗೆ ತಯಾರಿಲ್ಲ. ಆಯ್ಕೆ ಮಾಡಿ ಒಂದು ಲಾಸ್ಟ್ ಇಯರ್ ನಾನು ಗೆದ್ದಂಥ ಲೀಡಿಗೂ ಈ ಸಲ ಗೆದ್ದಂಥ ಲೀಡಿಗೂ ಮತ್ತೆ ಡಿಫ್ರೆನ್ಸ್ ಇದೆ, ಜಾಸ್ತಿ ಇದೆ. ಜಾಸ್ತಿ ಲೀಡಲ್ಲಿ ಗೆದ್ದೀನಿ ಇವತ್ತೆ. ಈ ಸಲ ಲಾಸ್ಟ್ಗಿಂತ ಈ ಸಲ ಕಾಂಪಿಟೇಷನ್ ಇತ್ತು, ಅಷ್ಟು ಕಾಂಪಿಟೇಷನ್ ಇತ್ತು. ಒಟ್ಟು ನನ್ನ ಜನರು ನನ್ನಿಂದ ಇದ್ದಾರೆ 100%. ನಾನು ಇವತ್ತು ನಾನು ಕೆಲಸ ಮಾಡಿಲ್ಲ ಅಂದರೆ ನನ್ನ ಜನರು ನನ್ನಿಂದಿದ್ದಾರೆ ಟೋಟಲ್. ನಾನು ಯಾರನ್ನಲ್ಲಿ ನನ್ನ ಜನರು ಅಲ್ಲ ಅಂತ ಹೇಳಕ್ಕೆ ತಯಾರಿಲ್ಲ. ನನ್ನ ವಾರ್ಡ್ ನಂಬರ್ 7ರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲರೂ ನನ್ನವರೇ. ಯಾರು ನನ್ನ ಓಟ್ ಹಾಕಿದ್ರು ಅವರೇ ನನ್ನವರೇ, ಓಟ್ ಹಾಕದೇ ಇದ್ರು ನನ್ನವರೇ. ಫಸ್ಟ್ ಪಾಯಿಂಟ್, ಓಟ್ ಹಾಕದೇ ಇದ್ರು ನನ್ನವರು. ಯಾಕಂತಂದರೆ ಅವ್ರಾಗಿ ಯಾವುದನ್ನು ಬೈದೆ ಅಂದರೆ ನಾನು ಜಲ್ದಿ ಹೋಗಿ ಕೆಲಸ ಮಾಡಿರ್ತೀನಿ. ಅಂಥವ್ರು ಬೇಕು ನನಗೆ. ಯಾವಾಗಲೂ ನನಗೆ ಸ್ವಲ್ಪ ಫೋನ್ ಮಾಡಿ ಸ್ವಲ್ಪ ಟಾರ್ಚರ್ ಕೊಡೋರು ಬೇಕು. ಅಂದರೆ ನಮಗೆ ಸ್ವಲ್ಪ ಇದಿರುತ್ತೆ, ನಮಗೆ ಇಂಟ್ರೆಸ್ಟ್ ಬರುತ್ತೆ ನಮಗೆ. ಮಾಡ್ಬೇಕಪ್ಪ, ವರ್ಕ್ ಮಾಡಬೇಕು ಅಂತಂತೇಳಿ ಇದು ಒಂದೊಂದು ಇದೆ. ಇಷ್ಟೆಲ್ಲ ತಾವು ಕೆಲಸ ಮಾಡಿದ್ದೀರಾ, ನಿಮ್ಮ ವಾರ್ಡ್ಗಳಲ್ಲಿ ಇಷ್ಟು 2ನೇ ಬಾರಿ ತಾವು ಗೆದ್ದು ಒಂದಿಷ್ಟು ಕೆಲಸ ಮಾಡಿದ್ದೀರಾ. ಇಷ್ಟು ಕೆಲಸಗಳಲ್ಲಿ ಸದಾ ಮನಸ್ಸಲ್ಲಿ ಜ್ಞಾಪನವಾಗಿ ಇಟ್ಕೊಳ್ಳುವಂಥ ಒಂದು ಕೆಲಸದ ಬಗ್ಗೆ ಯಾವ್ದಾದ್ರು ಇದೆಯಾ? ಅಂದರೆ ಆ ಕೆಲಸ ನಾವು ಕೇಳಿಸ್ತಾಗಲೇ ಹೌದು ನಮ್ಮ ಸರ್ವರು ಮಾಡಿಸ್ಕೊಟ್ಟಿದ್ರು ಅನ್ನೋ ಒಂದು ತಮ್ಮ ಒಂದು ಹೆಸರು ಬರಬೇಕು. ಆ ಕೆಲಸ ನೋಡಿದ್ರೆ ಜನಗಳ ಮನಸ್ಸಲ್ಲಿ ಇರಬೇಕು. ಅಂಥ ಕೆಲಸದ ಬಗ್ಗೆ ಯಾವುದೋ ಒಂದು ವಿವರಣೆ? 2 ವರ್ಕ್ ಇದೆ. ಯಾವುದು ಸರ್? ಒಂದು ಹೋದ ಪೀರಿಯಡ್ನಲ್ಲಿ 5 ವರ್ಷ ನಾನು ಸತತವಾಗಿ ನಾನು ಎಂಥ ಬೇಸಿಗೆ ಬಂದ್ರೂ ಒಳ್ಳೆ ನೀರು ಕೊಟ್ಟಿದ್ದೀನಿ ಜನರಿಗೆ, ಯಾವುದೇ ತೊಂದರೆ ಆಗಲಾರ್ದಂಥ ನೀರು ಕೊಟ್ಟಿದ್ದೀನಿ. ಆಮೇಲೆ ಒಂದು ಡಾಂಬರ್ ರೋಡ್ ಹಾಕಿದ್ದೀನಿ ನಾನು. ಇವೆರಡು ನಾನು ಮರಲಾರ್ದಂಥ ಇವೆರಡು. ಜನ ಯಾವಾಗ ಕೇಳಿದ್ರು ಅದನ್ನು ಒಂದು ಮನಸ್ಸಲ್ಲಿ ಸದಾ ನೆನಪಾಗಿರುತ್ತೆ. ಪಟ್ ಅಂತ ಹೇಳ್ತಾರೆ ನನ್ನ ಜನ. ಇವರೇ ಮಾಡಿರೋದು, ಇವರೇ ಮಾಡಿಸ್ಕೊಟ್ಟಿರೋ ಒಂದು ಹೆಸರು ಬರುತ್ತೆ. ಖಂಡಿತ ಹೆಸರು ಕಾಪಾಡಿಲ್ಲ. ಈಗ ಮುಂದೆ ನಮ್ಮ ಭಾರತ ಸರ್ಕಾರಕ್ಕೆ ಆಗಲಿ, ನಮ್ಮ ಜನತೆಗೆ ಆಗಲಿ, ನಮ್ಮ ಒಂದು ಮೀಡಿಯಾ ಮುಖಾಂತರ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ ಓಟ್ ಹಾಕ್ರಿ. ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಓಟ್ ಹಾಕ್ರಿ. ನಿಮ್ಮ ಹತ್ರ ಬರ್ಬೇಕು ಅವರು. ಹತ್ರ ಬರ್ಬೇಕಂದ್ರೆ ನಿಮ್ಮ ಹತ್ರ ಬಂದೇನಿಗೆ ಇದು ಮಾಡೋಂತಲ್ಲ. ಬಟ್ ನಿಮಗೆ ಯಾವುದೇ ಕೆಲಸ ಇದ್ರೂ ಈಸಿಯಾಗಿರ್ಬೇಕು, ಯಾವುದೇ ಎಲ್ಲ ಕೆಲಸ. ಅಂಥ ವ್ಯಕ್ತಿಗಳಿಗೆ ನೀವು ಓಟ್ ಹಾಕ್ರಿ. ಪಕ್ಷ ನೋಡಬೇಡ್ರಿ ನೀವು. ಒಳ್ಳೆ ವ್ಯಕ್ತಿಗೆ ಓಟ್ ಹಾಕ್ರಿ. ಕೆಲಸ ಮಾಡೋಂಥ ವ್ಯಕ್ತಿಗೆ ಓಟ್ ಹಾಕ್ರಿ. ಅದು ಬಿಟ್ಟು ನಾನು ಯಾವುದಾದ್ರು ಮಾಡಿದೆ, ನಾನು ಕಾಂಗ್ರೆಸ್ ಮಾಡಿದೆ, BJP ಮಾಡಿದೆ, JDS ಮಾಡಿದೆ. ನಾನು ಇದೇ JDS, ನಾನು ಇದೇ ಕಾಂಗ್ರೆಸ್ಸು, ಇದೇ BJP ಇಲ್ಲ. ಒಳ್ಳೆ ವ್ಯಕ್ತಿ ಇದ್ದಾನಂದರೆ ಅವ್ನಿಗೆ ಓಟ್ ಹಾಕ್ರಿ. ಅದು ಬಿಟ್ಟು ನೀವು ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಎಸ್, ಜನರಿಗೆ ಒಂದೇ ಹೇಳಿದ್ ನಾನು, ಯಾವ ವ್ಯಕ್ತಿ ಕೆಲಸ ಮಾಡ್ತಾನೆ ಆ ವ್ಯಕ್ತಿಗೆ ಓಟ್ ಕೊಡ್ರಿ. ಒಳ್ಳೆಯ ಒಂದು ಬುದ್ಧಿಮಾತು ಅಂತ ಹೇಳಿ. ಈಗಿನ ಒಂದು ಜನತೆಗೆ, ನಿಮ್ಮ ವಾರ್ಡಿನ ಜನತೆಗೆ ಆಗಲಿ, ನಿಮ್ಮ ತಾಲೂಕಿನ ಒಂದು ಯುವಕರಿಗೆ, ಒಂದು ಯುವತಿಯರಿಗೆ ತಾವು ಏನು ಒಂದು ಬುದ್ಧಿಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ? ತಮ್ಮ ಒಂದು ಮಾತಿನ ಒಂದು ಚಟುವಟಿಕೆಯಲ್ಲಿ ಆಗಲಿ, ನಮ್ಮ ಮೀಡಿಯಾದ ಒಂದು ಪರವಾಗಿ ಆಗಲಿ, ಏನೊಂದು ಒಳ್ಳೆ ಬುದ್ಧಿಮಾತಿನ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ? ಎಲ್ಲರ ಜೊತೆಗೇನು ಒಳ್ಳೆ ಭಾವನೆಯಿಂದ, ಒಳ್ಳೆಯ ಒಂದು ಸೋದರತ್ವದಿಂದ ಇರ್ರಿ. ಆಮೇಲೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ರಿ. ಇದು ಒಂದೇ ನಾನು ಹೇಳ್ತೀನಿ. ಆರೋಗ್ಯವೇ ಭಾಗ್ಯ. ಎಲ್ಲರ ಜೊತೆಗೂ ಒಳ್ಳೆ ಸಂಪರ್ಕದಲ್ಲಿ ಇರ್ರಿ. ಒಂದು ಒಳ್ಳೆ ಟೈಮ್ ಇರ್ಬೋದು, ಒಂದು ಕೆಟ್ಟ ಟೈಮ್ ಇರ್ಬೋದು, ಎರಡೂ ಈಕ್ವಲಾಗಿ ನೋಡ್ರಿ. ಒಳ್ಳೆ ಟೈಮ್ ಬಂದ ನಾನು ಮೇಲೆ ಕುಂತೆ, ಕೆಟ್ಟ ಟೈಮ್ ಬಂದ ನಾನು ಬೇಡ. ಎರಡನ್ನೂ ಸಮಾನತೆಯಿಂದ ನೋಡ್ರಿ. ಸರ್, ಇಷ್ಟೆಲ್ಲ ತಾವು ರಾಜಕಾರಣಿಗಳ ಒಂದು ನಿಮ್ಮ ಒಂದು ರಾಜಕೀಯ ಕ್ಷೇತ್ರದ ಅನುಭವಗಳನ್ನು ಹೇಳ್ಕೊಂಡಿದ್ದೀರ, ತಾವು ಮಾಡಿರೋಂಥ ಕೆಲಸ ಕಾರ್ಯ ಹೇಳ್ಕೊಂಡಿದ್ದೀರ, ಮುಂದೆ ಮಾಡಬೇಕು ಅಂದಿರೋದನ್ನ ತಾವು ಒಂದು ವ್ಯಕ್ತಪಡಿಸಿದ್ರ. ಬೇರೆ ನಮ್ಮ ಮೀಡಿಯಾ ಮುಖಾಂತರ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅನ್ನೋದು? ಥ್ಯಾಂಕ್ ಯು ಸರ್. ತುಂಬ ಒಂದು ಎಲ್ಲ ವಿಷಯಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರ ನಮ್ಮ ಒಂದು ಮೀಡಿಯಾ ಮುಖಾಂತರ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಸಿಂಧನೂರು ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀ ಚಂದ್ರಶೇಖರ್
ಮೈಲಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ವಾರ್ಡಿನ ಕೆಲಸ ಕಾರ್ಯಗಳನ್ನು, ಅವರ ರಾಜಕೀಯದ ಅನುಭವಗಳನ್ನು ಹಾಗೂ ಮುಂದೆ ಇರುವ ಕಾಲಾವಧಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡುವ ಅಭಿವೃದ್ಧಿಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಅಭಿನಂದನೆಗಳು.